ಹಲೋ ಗೈಸ್, ನಮಸ್ತೆ ಕರ್ನಾಟಕನ. ಇವತ್ತು ಮೆಕ್ಕೆಜೋಳನ ಸುಡ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಮೆಕ್ಕೆಜೋಳ ಸುಡ್ತಾ ಇದ್ದೀವಿ. ಭಾಳ ಹೊಗೆ ಇದೇನು ಹಿಂಗಾಗೈತೆ ನೋಡಿ ಗೈಸ್. ನಮ್ಮಮ್ಮ ಅವ್ರು ಸುಡ್ತಾ ಇದ್ದಾರೆ. ಅದು ಹೆಂಗೆ ಕುತ್ಕೊಂಡು ಸುಡ್ತಾ ಇದ್ದಾರೆ ನೀವು ಹೊಗೆಗೆ. ಫುಲ್ ಕರ್ರಗಾಗೈತಲ್ಲ. ಅದು ಸಿಪ್ಪೆ ಬೀಜ ಇದಾಗೈತೆ, ಇನ್ನು ಒಳಗೆ ಅದು ಬೆಂದೇ ಇಲ್ಲ. ನಿನಗೆ ಹೆಂಗೆ ಗೊತ್ತಾ? ನಾವು ಹಂಗೆ ಸುಟ್ಟು ಅಮ್ಮ, ಇದು ಸುಟ್ಟಾದ್ಮೇಲೆ ಟೇಸ್ಟ್ ಬರ್ಬೇಕಂದ್ರೆ ಏನೋ ಹಾಕ್ತಿದ್ದಲ್ಲ ನಿನ್ನ ಸಣ್ಣರಿದ್ದಾಗ, ಏನದು? ಉಪ್ಪು ನಿಂಬೆಹಣ್ಣು ಹಾಕಿ ಸುಟ್ಟ ಮೇಲೆ ಮೆಕ್ಕೆಜೋಳಕ್ಕೆ ಹಾಕ್ಬಿಟ್ಟು ಉಜ್ಜಿಬಿಟ್ರೆ ತಿನ್ನೋಕೆ ರುಚಿಯಾಗಿರ್ತದೆ. ನೋಡ್ರಿ ಎಷ್ಟು ನಿಮಗೂ ರೆಸಿಪಿ ಬೇಕಂದರೆ ಈ ವಿಡಿಯೋನ ಅವಾಗ ನೋಡ್ತಾ ಇರಿ. ಈ ಥರ ಸಂಜೆ ಹೊತ್ತಲ್ಲಿ ಬೆಂಕಿ ಹಚ್ಚಿ ಮೆಕ್ಕೆಜೋಳ ಸುಟ್ಕೊಂಡು ತಿಂತಾಯಿದ್ರೆ ಆಹಾ, ಮಜಾನೇ ಮಜಾ. ಮಜಾನೇ ಮಜಾ ಅಂತೆ. ಈ ವರ್ಷ ಮಳೆನೇ ಇಲ್ಲ, ಮೆಕ್ಕೆಜೋಳ ಎಲ್ಲಿಂದ ಬರ್ಬೇಕು? ಅದು ಎಲ್ಲ ಅಪರೂಪ ಸಿಕ್ಕವ. ನಮಗೆ ಮೆಕ್ಕೆಜೋಳ ಯಾವ ಥರ ಸಿಕ್ತು ಅಂತ ಅಂದರೆ, ನಾವು ಆ್ಯಕ್ಚುಲಿ ನಮ್ಮ ಅಮ್ಮರ ಊರಿಗೆ ಹೋಗಿದ್ವಿ. ಆವಾಗ ನಮಗೆ ಮೆಕ್ಕೆಜೋಳ ಸಿಕ್ಕಿದ್ದು. ಅಂದರೆ ಅಲ್ಲಿ ನಮ್ಮ ರಿಲೇಷನ್ಸ್ ಕೊಟ್ಟಿದ್ದು ಮೆಕ್ಕೆಜೋಳ. ಅವು 3 ಕೊಟ್ಟಿರೋದು. ಬಟ್ ನಮ್ಮ ಮನೇಲಿರೋದು 4 ಜನ. ನಮಗೆ 3 ಎಲ್ಲ ಆಗಬೇಕು ಹೇಳಿ. ಅದರಲ್ಲೇ ಹೆಂಗೆ ಆಫ್ ಮಾಡ್ಕೊಂಡು ತಿನ್ಬೇಕಷ್ಟೆ, ಏನೂ ಮಾಡುತ್ತೆ. ಬೇಸಕ್ಕಿನ ಸುಟ್ಟರೆ ಚೆನ್ನಾಗಿರುತ್ತೆ, ಐ ಥಿಂಕ್ ಸೊ. ಬೇಯಿಸಿದ್ರೆ ಚೆನ್ನಾಗ, ಸುಟ್ಟರೆ ಚೆನ್ನಾಗ? ಯಾರ್ಯಾರಿಗೆ ಹೆಂಗೆ ಇಷ್ಟ ಹಂಗೆ. ನಿನಗೆ? ನನಗೆ ಸುಟ್ಟಿರೋದು ಇಷ್ಟ. ನನಗೂ ನೋಡಿ. ಈ ಒಲೆ ಇಟ್ಟು ಎಷ್ಟು ವರ್ಷ ಆಯ್ತು ಆ್ಯಕ್ಚುಲಿ? ಕಲ್ಲೆಲ್ಲ ಇಟ್ಟು ಯಪ್ಪ, ಅವಾಗ ನೀರು ಕಾಸ್ತಿದ್ವಲ್ಲ, ಅವಾಗ ಇಟ್ಟಿದ್ವಿ. 2 ವರ್ಷ ಹಿಂದೆ. 2 ವರ್ಷನ 3 ವರ್ಷನ? 2 ವರ್ಷ ಆಯ್ತು. ಅದ್ರ ಹಿಂದೆಗಡೆ ಹಾಕಿದ್ವಿ. ಇದನ್ನೇ ಹಾಕಿಲ್ಲ ಸೈಡಿಗೆ ನೀರು ಕಾಸಕ್ಕೆ ಸೋಲಾರ್ ಹಾಕ್ಸಿಬಿಟ್ರಲ್ಲ, ಇದಕ್ಕೆ ಬಾಯಿ ಹೇಳಿದ್ವಿ ಅಷ್ಟೇ. ಗೈಸ್, ಯಾಕಂದರೆ ಒಲೆ ಇಟ್ಟಿದ್ದು ನೀರನ್ನ ಇಲ್ಲಿ ಏನದು ನೀರನ್ನ ಕಾಸಕ್ಕೆ. ನಾನು ಬೇಸಕ್ಕೆ ಅಂದ್ಬಿಡ್ತಿದ್ದೆ ಇವಾಗ. ನೀರನ್ನ ಕಾಸಕ್ಕೆ, ಸ್ನಾನಕ್ಕೆ. ಆ್ಯಕ್ಚುಲಿ ಕರೆಂಟ್ ಬಿಲ್ ಜಾಸ್ತಿ ಬರುತ್ತಲ್ವ, ಇದು ಹೀಟ್ರೆಲ್ಲ ಇಟ್ಟರೆ. ಅವಾಗ ಸೋಲಾರ್ ಹಾಕ್ಸಿದ್ದಿಲ್ಲ, ಅದಕ್ಕೆ 1-2-3 ವರ್ಷ. ಆಮೇಲೆ ಸೋಲಾರೆಲ್ಲ ಹಾಕ್ಸಿದ್ವಿ. ಹೊಗೆ ಅಪ್ಪ. ಸೋಲಾರೆಲ್ಲ ಹಾಕ್ಸಿದ್ವಿ. ಆಮೇಲೆ ಇದಕ್ಕೆ ಬೈ ಟಾಟಾ ಅಂತ ಹೇಳಿದ್ವಿ. ಇವಾಗ ಕರೆಂಟ್ ಬಿಲ್ ಏನು ಅಷ್ಟೇನು ಜಾಸ್ತಿ ಬರೋಲ್ಲ. ಒಂದು ಸಲ ದುಡ್ಡು ಕೊಟ್ಬಿಟ್ರೆ ಮುಗ್ದೋಗುತ್ತೆ. ಲೈಫ್ ಲಾಂಗ್ ಸೋಲಾರಲ್ಲೇ ಯೂಸ್ ಮಾಡ್ಬೋದು ಫ್ರೀ. ಬಟ್ ಕಾಸ್ಟ್ ಕೊಡಬೇಕು, ಯಾಕಂದರೆ ಸೋಲಾರ್ ಹಾಕ್ಸ್ಬೇಕಲ್ವ, ಅದಕ್ಕೆ. ನೋಡ್ರಿ, ಇದು ಬೆಂಕಿ ಹತ್ತಾನೆ ಅಲ್ಲ. ಇವಿಗೂ ನೋಡೋಕ್ಕೂ ಎಷ್ಟೋ ಚೆಂದ. ಮುಂದೆ ಆ್ಯಕ್ಚುಲಿ ಮನೆ ಕಟ್ತಾ ಇದ್ದಾರೆ ಆಯಿತಾ. ನಮ್ಮಮ್ಮ ಊದ್ಗಳ ಬೇಲೆ ಅವಾಗಿಂದ ಊದ್ತಾನೆ ಇದ್ದಾರೆ. ನಾನು ನನ್ನ ಬಾಯಲ್ಲಿ ಅವಾಗಿಂದ ಊದ್ತಾನೆ ಇದ್ದೀನಿ. ಏನು ಮಾಡಿದ್ರು ಹತ್ತಲ್ಲ. ಇವಾಗ ಫೈನಲಿ ಹತ್ತೇ ಬಿಟ್ಟು. ಗೈಸ್, ನಮ್ಮಮ್ಮ ಒಳಗೆ ಹಾಲು ಇಟ್ಟಿದ್ರಂತೆ, ತೆಗೆದಿಟ್ಟಿದ್ದಾರೆ. ಆಮೇಲೆ ಆರ್ಲೆ ಎಪ್ಪಿಗಂತ ನಮ್ಮ ಅಪ್ಪಾಜಿ ಇದು ಬೆಕ್ಕು ಬಂದಿದ್ದೆ ನೋಡು ಅಂತ ಹೇಳಿದರು ನಮ್ಮ ಅಣ್ಣಗೆ ಹೇಳೋಕ್ಕೆ. ನಮ್ಮಮ್ಮ ಬಿಲ್ಲಿ ಬಂದಿದೆ ಅಂತ ಹೇಳೋದು ಬಿಟ್ಟು ಬುಲ್ಲಿ ಬಂದಿದೆ ಅಂತ ನೋಡು, ಬುಲ್ಲಿ. ಇವಾಗ ಫೈನಲಿ ರೆಡಿ ಆಯಿತು ನೋಡಿ. ಇದೊಂದಿನ ಸ್ವಲ್ಪ ಸುಡಬೇಕು, ಅದೆಲ್ಲ ನೀಟಾಗಿ ಸೈಡಿಗೆಲ್ಲ. ಇವಾಗ ಜಸ್ಟ್ ನಾನು ನೋಡಿ, ಇಲ್ಲೆಲ್ಲ ಹುಲ್ಲು ಬೆಳಿಬಾರ್ದು ಅಂತ ಟೈಲ್ಸ್ ಹಾಕಿದ್ದೀವಿ. ಬಟ್ ಅದ್ರ ಕೆಳಗಡೆ ಬೆಳೆದಿಲ್ಲ, ಅದು ಸೈಡಿಗೆ ಗ್ಯಾಪ್ ಇದೆ ಅಲ್ಲ, ಇಲ್ಲೆಲ್ಲ ಬೆಳೆದಿದೆ. ಚೆನ್ನಾಗಿ ಸುಡ್ತಾ ಇದೆ ಅದು. ಇಲ್ಲಿ ನೋಡೋಣ ಬನ್ನಿ, ಇದನ್ನು ಫಸ್ಟು ಯಾವ ಥರ ಸುಟ್ಟಿದೆ ಅಂತ ನೋಡಿ ಗೈಸ್. ಆವಾಗಲೇ ಹಿಂಗೆ ಹಿಡ್ಕೊಂಡಾಗ ಬೆಂಕಿನೇ ಹತ್ತಿ ಬಿಟ್ಟಿತ್ತು. ಇದ್ಯಾಕಿನ ಬೆಂದೇ ಅಲ್ಲಲ್ಲ.
ಇವಾಗ ನಮ್ಮ ಮಮ್ಮಿ ಹೇಳ್ದಂಗೆ ಅದಕ್ಕೆ ನಿಂಬೆಹಣ್ಣು ಉಪ್ಪು ಹಾಕಿ ಸಾಕೊಂಡು ತಿನ್ನಬೇಕು ಗೈಸ್. ಫೈನಲಿ ಮೆಕ್ಕೆಜೋಳ ನೀಟಾಗಿ ಸುಟ್ಕೊಂಡಿದ್ದೆ.